ಇವತ್ತು ಯಾಕೋ ಬೆಳಗ್ಗೆ ಎದ್ದ ತಕ್ಷಣ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಸೀದಾ ಅಡುಗೆ ಮನೆಗೆ ಬಂದೆ. ಪೂಜೆನೂ ಮಾಡಲಿಲ್ಲ, ಕಾಫಿ ಟೀನೂ ಏನೂ ಮಾಡಲಿಲ್ಲ. ಡೈರೆಕ್ಟ್ ಒಂದೇ ಸರಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಕಿಚನ್ಗೆ. ಬಂದು ಗ್ಯಾಸ್ ಆನ್ ಮಾಡೋಣ ಅಂತ ನೋಡ್ತೀನಿ, ರೆಗ್ಯುಲೇಟರ್ ಆಫ್ ಮಾಡಿರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಮತ್ತು ರೆಗ್ಯುಲೇಟರ್ ಆನ್ ಮಾಡಿ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟಪಟ ಆದಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ತಿಂಡಿ ಬಂದು ಕುಂಬಳಕಾಯಿ ಪಲ್ಯ ಮತ್ತು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ರಾತ್ರಿನೇ ಹಚ್ಚಿಟ್ಟಿದ್ವಿ. ಬೆಳಗ್ಗೆ ಟೈಮ್ ಫ್ರೀ ಆಗೋಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಇವಾಗ ಈರುಳ್ಳಿ ಮತ್ತು ಕರಿಬೇವು ಫ್ರೈ ಮಾಡಿಕೊಂಡು ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ನನ್ನ ಎರಡನೇ ಮಗಳು ಬಂದುಬಿಟ್ಟು ಅಮ್ಮ ಸ್ವೀಟ್ ಪೊಟ್ಯಾಟೊ ಈಸ್ ಫ್ರೂಟ್ ಆರ್ ವೆಜಿಟೇಬಲ್ ಮಾ ಅಂತ ಕೇಳಿದ್ರು. ನನಗೆ ಅರ್ಥ ಆಗಲಿಲ್ಲ. ನನ್ನ ಮಗಳು ಕೇಳಿದ ಪ್ರಶ್ನೆ ಮುಂದೆ ನನ್ನ ಸೆಕೆಂಡ್ PUC ಏನೂ ವರ್ಕ್ ಆಗಲಿಲ್ಲ. ಹಾಗಾಗಿ ಇರು ಅಂತ ಹೇಳ್ಬಿಟ್ಟು ಮತ್ತೆ ಅಮ್ಮ ಗೂಗಲಲ್ಲಿ ಸರ್ಚ್ ಮಾಡಿ ಕೇಳಮ್ಮ ಅಂತ ನೋಡಮ್ಮ ಅಂತಂದು, ಹಾಗಾಗಿ ಫೋನಲ್ಲಿ ಸರ್ಚ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಇಸ್ಕೊಂಡು ನೋಡ್ತಾಯಿದ್ದೆ. ನನಗೂ ಕೂಡ ಫಸ್ಟು ಅವಳು ಕೇಳಿದಾಗ ಅರ್ಥ ಆಗಲಿಲ್ಲ, ಫ್ರೂಟೋ ಅಥವಾ ವೆಜಿಟೇಬಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದೆ, ವೆಜಿಟೇಬಲ್ ಅಂತಲೇ ಬಂತು. ಹೇಳೋದಕ್ಕೆ ಆಮೇಲೆ ಬರ್ಕೊತಾ ಇದ್ಲು, ಅವಳು ಹೋಮ್ವರ್ಕ್ ಮಾಡ್ತಾಯಿದ್ಲು. ಅವಳನ್ನ ಸ್ಕೂಲಿಗೆ ಬಿಟ್ಟು ಬರ್ಬೇಕು ಇವತ್ತು. ನಂತರ ನಾನು ಇಲ್ಲಿ ಒಗ್ಗರಣೆ ಎಲ್ಲ ಫ್ರೈ ಮಾಡಿಕೊಂಡು ಇವಾಗ ಹಚ್ಚಿರೋಂಥ ಕುಂಬಳಕಾಯಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೀವು ಕೂಡ ಒಂದು ಲೈಕು ಒಂದು ಕಮೆಂಟೇ ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಕುಂಬಳಕಾಯಿ ಹಾಕ್ಬಿಟ್ಟು ಈ ಥರ ಒಂದು ಸರಿ ತಿರುವ್ಕೊಳ್ತಾ ಇದ್ದೀನಿ. ನಾನು ಈ ಕುಂಬಳಕಾಯಿ ಪಲ್ಯಕ್ಕೆ ಯಾವುದೇ ಒಂದು ಡ್ರಾಪ್ ಕೂಡ ನೀರು ಆ್ಯಡ್ ಮಾಡೋದಿಲ್ಲ, ಆ ಥರ ಮಾಡ್ತೀನಿ ನಾನು. ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಹಾಗಾಗಿ ಒಂದು ಡ್ರಾಪ್ ಕೂಡ ನೀರು ಹಾಕೋದಿಲ್ಲ ನಾನು, ಅದೇ ಥರ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಂಡ್ರೆ. ತುಂಬಾ ಸುಸ್ತಾಗ್ತಾಯಿತ್ತು, ಹಾಗಾಗಿ ನಾನು ಸ್ಟವ್ ಈ ಥರ ಕೆಳಗಡೆ ಇಟ್ಕೊಂಡ್ಬಿಟ್ಟೆ, ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ತಿರುವ್ಕೊಳ್ತಾ ಇದ್ದೀನಿ. ತಿರುವ್ಬಿಟ್ಟು ಸ್ವಲ್ಪ ಇದು ಒಗ್ಗರಣೆಲೇ ಫ್ರೈ ಮಾಡ್ಕೊಳ್ತೀನಿ, ನೀರು ಹಾಕ್ದೇನೆ. ತುಂಬ ಚೆನ್ನಾಗಿ ಬೇಯುತ್ತೆ. ಇದು ಕುಂಬಳಕಾಯಿಗೆ ನೀರೇನು ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ ಈ ಥರ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತಿರುವಿ ಬೇಯಿಸ್ಕೊಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಆವಾಗ ಈ ಥರ ತಿರುಗ್ತಾ ಇದ್ದರೆ ಒಂದು 5 ನಿಮಿಷ 10 ನಿಮಿಷಕ್ಕೆಲ್ಲ ಬೇಯುತ್ತೆ ಇದು. ಈ ಥರ ತಿರುವ್ಕೊಳ್ತಾ ಇರ್ಬೇಕು, ಯಾಕಂದರೆ ನೀರು ಹಾಕಿಲ್ವಲ್ಲ, ಹಾಗಾಗಿ ನಾನು ಒಂದು 70% ಬೆಂದ ನಂತರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಉಪ್ಪು ಹಾಕಿದ್ರೆ ಬೇಯೋದಿಲ್ಲ, ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಈ ಪಲ್ಯ ರೆಡಿ ಮಾಡಿಕೊಂಡು ನಾನು ನಮ್ಮ ಮಾವಂಗೆ ಸ್ವಲ್ಪ ಇದರಲ್ಲಿ ತೆಗೆದಿಡ್ತೀನಿ ಫಸ್ಟು, ಯಾಕಂದರೆ ಕಡಲೆ ಬೀಜ ಪುಡಿ ಹಾಕಿದ್ರೆ ಅವ್ರು ತಿನ್ನೋದಿಲ್ಲ, ಹಲ್ಲಿಲ್ವಲ್ಲ, ಹಂಗಾಗಿ ತೆಗೆದಿಟ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕಡಲೆ ಬೀಜದ ಪುಡಿ ಈ ಥರ ನಾನು ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ, ಯಾಕಂದರೆ ಬೆಳಗ್ಗೆ ಟೈಮ್ ಫ್ರೀ ಆಗೋದಿಲ್ಲ. ಎಮರ್ಜೆನ್ಸಿಗೆ ಅಂತಂದರೆ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಅದನ್ನು ನಾನು ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಬಾಕ್ಸಲ್ಲಿ. ಇವಾಗ ಸ್ವಲ್ಪ ಕಡಲೆ ಬೀಜದ ಪುಡಿ ಹಾಕ್ಬಿಟ್ಟು ತಿರುಗ್ಬಿಟ್ಟು ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಮತ್ತೆ ಹೆಂಚಿಟ್ಕೊಳ್ತಾ ಇದ್ದೀನಿ. ಲೇಟ್ ಆಗಿಬಿಟ್ಟಿತ್ತು ಇವತ್ತು, ತುಂಬಾ ಸುಸ್ತಾಗ್ತಿತ್ತಲ್ಲ, ಹಾಗಾಗಿ ಎದ್ದೊಳೋದು ಕೂಡ ಸ್ವಲ್ಪ ಲೇಟಾಗಿತ್ತು. ಹೆಂಚಿಟ್ಬಿಟ್ಟು ಇವಾಗ ಮಕ್ಳಿಗೆ ಪಲ್ಯ ತೆಗೆದಿಟ್ಕೋಣ ಅಂತ ಹೇಳ್ಬಿಟ್ಟು ತೆಗೆದಿಡ್ತಾ ಇದ್ದೀನಿ ಪ್ಲೇಟ್ಗೆ. ಇದು ಸ್ವಲ್ಪ ಹಾರ್ಕೊಳ್ಳಿ, ಆಮೇಲೆ ದೋಸೆ ಹಾಕ್ಕೊಳ್ಳೋಣ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು. ಇನ್ನು ಎರಡನೇ ಮಗಳು ಬಂದು ಅವಳು, ಅಮ್ಮ ನನಗೆ ಪಲ್ಯ ಬೇಡ, ಬರೀ ದೋಸೆ ತಿಂತೀನಿ, ತುಪ್ಪ ಹಾಕ್ಕೊಡು ಅಂತ ಅಂದ್ಲು. ಹಾಗಾಗಿ ಇವರಿಬ್ರಿಗೆ ಮಾತ್ರ ಪಲ್ಯ ತೆಗೆದಿಕ್ತೆ, ದೊಡ್ಡವಳಿಗೆ ಮತ್ತು ನನ್ನ ಮಗನಿಗೆ ತೆಗೆದಿಕ್ಬಿಟ್ಟು ಇವಾಗ ಹೆಂಚು ಕಾದಿತ್ತು, ಎಣ್ಣೆ ಸಾವ್ರಿಬಿಟ್ಟು ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೆ. ನನ್ನ ಮಗ ವೆಯ್ಟ್ ಮಾಡ್ತಾವನೆ. ರೈಸ್ ಐಟಮ್ ಮಾಡಿದಾಗ ತಿನ್ನೋದಿಲ್ಲ, ಈ ಥರ ದೋಸೆ ಮಾಡಿದಾಗ ಅರ್ಜೆಂಟ್ ಮಾಡ್ತಾರೆ, ಕೊಡು ಅಂತ ಹೇಳ್ಬಿಟ್ಟು. ಹಾಗೆಯೇ ಹೊಲ್ದತ್ರ ಕೂಡ ಕಳಿಸ್ಬೇಕಿತ್ತು, ಹಾಗಾಗಿ ಸ್ವಲ್ಪ ಅವ್ರಿಗೆ ಪಲ್ಯ ತೆಗೆದಿಕ್ತಾ ಇದ್ದೆ. ಕಳ್ಸೋಣ ಹೊಲ್ದತ್ರಕ್ಕೆ ಮಕ್ಕಳನ್ನ ಕಳಿಸ್ಬಿಟ್ಟು ಅಂತ ಹೇಳ್ಬಿಟ್ಟು. ಮಗಳನ್ನ ಕೂಡ ಇವತ್ತು ಬಿಟ್ಟು ಬರೋದಕ್ಕೆ ಹೋಗಬೇಕು, ಹಾಗಾಗಿ ಬೇಗ ಇದೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ಬಿಟ್ಟು ಇವರಿಬ್ರಿಗೂ ಹಾಕ್ಕೊಟ್ಟೆ. ಫಸ್ಟು ನೀವು ತಿಂದ್ಕೊಳ್ಳಿ, ಬಸ್ಗೆ ಹೋಗೋರಂತೆ, ನಿಮ್ಮಪ್ಪ ಬೇರೆ ಇಲ್ಲ ಹೊಲ್ದತ್ರಕ್ಕೆ ಹೋಗೋರೆ ಅಂತ ಹೇಳಿ ಇವ್ರಿಗೂ ಕೂಡ ಹಾಕ್ಕೊಟ್ಟು ಇವ್ರನ್ನ ಕಳಿಸಿ, ಆಮೇಲೆ ಇನ್ನು ಉಳಿದಿರೋಂಥ ದೋಸೆ ಎಲ್ಲ ಹಾಕಿಬಿಟ್ಟು ನಮ್ಮ ಮನೆಯವ್ರಿಗೂ ಕೂಡ ಹೊಲ್ದತ್ರಕ್ಕೆ ಕಳಿಸ್ಬಿಟ್ಟು ಮತ್ತು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೋಗೋಣ. ಮಗ ಬೇರೆ ಬಿಡಿಸ್ಬೇಕಿತ್ತು, ಹಾಗಾಗಿ
ಫಸ್ಟ್ ಇದೆಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೆ. ಇವರು ತಿಂಡಿ ತಿಂದ್ಕೊಂಡು ನನ್ನ ಮಗ ಉಪ್ಪಿನಕಾಯಿ ಬಾಕ್ಸ್ ತಗೊಳ್ತಾನೆ ಸ್ಕೂಲಲ್ಲಿ ತಿನ್ನೋದಕ್ಕಮ್ಮ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, "ತಿಂತೀಯ ಬಿಸಾಕ್ತೀಯ ನೀನು?" ಅಂತ ಕೇಳಿದ್ರೆ, "ಅಮ್ಮ ಉಪ್ಪಿನಕಾಯಿ ತಿಂತೀನಿ, ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತಿಂತೀನಿ. ಒಳಗಡೆ ನರ ನರ ಇದ್ದಂಗೆ ಇರ್ತೈತಲ್ಲ ಅದನ್ನು ಬಿಸಾಕ್ಬಿಡ್ತೀನಿ" ಅಂತಂದು. ಏನು ಅಂತ ಅರ್ಥ ಆಗಲಿಲ್ಲ. "ಅಮ್ಮ ಇದ್ರಲ್ಲಿ ನರ ನರ ಇರ್ತೈತೆ" ಅಂದೆ. "ಏನು ನರ ನರ?" ಅಂದರೆ, "ಇದು ಒಂದು ಸ್ವಲ್ಪ ನಾರು ನಾರು ಇದ್ದಂಗೆ ಇರುತ್ತೆ, ಅದನ್ನು ಬಿಸಾಕ್ತೀನಿ" ಅಂತ ಹೇಳ್ದ. ಇಷ್ಟು ತುಂಬ ಹಾಕಿಟ್ಕೊಂಡು ಅವನು ತಿನ್ನಲ್ಲ, ವೇಸ್ಟ್ ಮಾಡ್ತಾನೆ. ಕೇಳಲ್ಲ, ಹಾಕಿಟ್ಕೊಂಡು ಇವ್ರನ್ನ ಬಸ್ಸಿಗೆ ಕಳಿಸ್ಬಿಟ್ಟು ಮತ್ತೆ ಹೊಲ್ದ ಹತ್ರ ಕೂಡ ತಿಂಡಿ ಕಳಿಸಿ ನಾನು ಕೂಡ ತಿಂಡಿ ತಿಂದ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರು ಬರ್ತೀನಿ ಹೊರಟಿರು, ಅವಳನ್ನ ಬಿಟ್ಟು ಬರೋಣ ಅಂತ ಅಂದರು. ಹಾಗಾಗಿ ನಾನು ತಿಂಡಿ ತಿಂದು ಮಗಳಿಗೂ ಕೂಡ ರೆಡಿ ಮಾಡಿ ಅವಳು ಕೂಡ ತಿಂಡಿ ತಿಂದಿದ್ಲು. ಹೊರಟ್ವಿ ನಾವು ತುಮಕೂರಿಗೆ ಸಿದ್ಧಗಂಗಾ ಮಠಕ್ಕೆ ಮಗಳನ್ನ ಬಿಟ್ಟು ಬರೋದಕ್ಕೆ. ಒಂದು ಹುಡುಗಿ ಬಂದಿದ್ದಾಳೆ, ಅವಳು ಒಬ್ಬಳೇ ಇರೋದಕ್ಕೆ ಅವಳಿಗೂ ಬೇಜಾರಾಗುತ್ತೆ, ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ಹಾಗಾಗಿ ಹೊರಟ್ವಿ. ಹತ್ರ ಆಮೇಲೆ ನಾಮಚಿಲುಮೆ ಹತ್ರ ಬಂದ್ವಿ. ಮೋಡ ಆಗಿತ್ತು, ಮಳೆ ಬರೋಂಗೆ ಆಗಿತ್ತು. ನಾಮಚಿಲುಮೆಲಿ ಸುಮಾರು ಜನಗಳು ಕೂಡ ಇದ್ದರು ಇವತ್ತು. ಇಲ್ಲಿ ರೋಡು ನೋಡೋದಕ್ಕೆ ಒಂಥರ ಚೆಂದ. ಇಲ್ಲಿ ತುಂಬಾ ಪ್ರಾಣಿಗಳಿರ್ತವೆ, ಕೋತಿಗಳಂತೂ ಲೆಕ್ಕನೇ ಇಲ್ಲ, ಅಷ್ಟು ಇರ್ತವೆ ರೋಡ್ ಸೈಡಿಲ್ಲಿ. ಈ ಥರ ರೋಡಲ್ಲಿ ಓಡಾಡೋದಕ್ಕೆ ಒಂಥರ ಚೆಂದ. ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಾ ಇರ್ತಾರೆ. ತುಂಬ ಜನ ಫೋಟೋಶೂಟ್ ಮಾಡೋದು ಇಲ್ಲೇ ನಾವು ಕಂಡಿರೋ ಮಟ್ಟಿಗೆ. ನಾವು ಯಾವಾಗಲೇ ಬಂದರೂ ಇದೇ ರೋಡಲ್ಲಿ ಬರೋದು, ನಾಮಚಿಲುಮೆ ರೋಡಲ್ಲಿ. ಬಂದುಬಿಟ್ವಿ ಇನ್ನೇ ಸಿದ್ಧಗಂಗಾ ಮಠಕ್ಕೆ. ನಮ್ಮೂರಿಂದ ಸಿದ್ಧಗಂಗಾ ಮಠಕ್ಕೆ ಒಂದು 40 ಮಿನಿಟ್ಸ್ ಅಥವಾ 45 ಮಿನಿಟ್ಸ್ ಜರ್ನಿ ಅಷ್ಟೇ. ಬೇಗನೆ ರೀಚ್ ಆದ್ವಿ. ಮಳೆ ಬರೋಂಗಾಗಿತ್ತಲ್ಲ, ಹಾಗಾಗಿ ನಮ್ಮ ಮನೆಯವರು ಬೇಗನೆ ಬಂದರು. ಇನ್ನೇನು ನೋಡ್ತಾ ಇರ್ಬೋದು, ಸಿದ್ಧಗಂಗಾ ಮಠಕ್ಕೆ ಬಂದ್ವಿ ನಾವು. ಇದು ನಮ್ಮೂರು ರೋಡಲ್ಲಿರೋವಂಥದ್ದು, ಅಂದರೆ ನಮ್ಮೂರಿಂದ ಬರ್ತೀವಲ್ಲ ನಾಮಚಿಲುಮೆ ರೋಡಿಂದ, ಆ ಸೈಡಿಂದ ಬಂದ್ವಿ ನಾವು. ಇನ್ನೂ ಅಡ್ಮಿಷನ್ಸ್ ಆಗಿರೋವಂಥ ಮಕ್ಕಳೆಲ್ಲ ಇಲ್ಲಿ ಇವಾಗ ಬುಕ್ಸು ಮತ್ತು ಬ್ಯಾಗು ಕಿಟ್ ಎಲ್ಲ ಕೊಡ್ತಾರಲ್ವ, ಅಲ್ಲಿ ಇಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಇಲ್ಲಿರುವಂಥ ಮಕ್ಕಳೆಲ್ಲ. ಬಂದುಬಿಟ್ವಿ ಸಿದ್ಧಗಂಗಾ ಮಠಕ್ಕೆ. ಬಂದು ನಮ್ಮ ಮನೆಯವರು ಇಲ್ಲಿ ಕೈ ಮುಕ್ಕೊಂಡು ಬರ್ತೀನಿ ನಿಂತಿರಿ ಅಂತಂದರು. ಹಾಗಾಗಿ ಸ್ವಲ್ಪ ಹೊತ್ತು ನಿಂತಿದ್ವಿ. ನಮ್ಮ ಮನೆಯವರು ಹೋಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು, ಪೂಜೆ ಏನು ಮಾಡಿಸಿಲ್ಲ, ಸುಮ್ಮನೆ ಕೈ ಮುಗಿದ್ಬಿಟ್ಟು ಕರ್ಪೂರ ಹಚ್ಚಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ವೆಯ್ಟ್ ಮಾಡಿ ಆಮೇಲೆ ಅವ್ರು ಬಂದಮೇಲೆ ಬಂದ್ವಿ. ಇಲ್ಲೇ ಎಕ್ಸಿಬಿಷನ್ ಸೆಂಟರ್ ಹಿಂದೆಗಡೆನೇ ಇರೋದು ನನ್ನ ಮಗಳ ಸ್ಕೂಲು. ಹಾಗಾಗಿ ಇವಳು ಸ್ವಲ್ಪ ಏನೇನೋ ಬೇಕು ಅಂತ ಹೇಳಿದ್ಲು, ಸೋಪು, ಶಾಂಪು, ಕ್ರೀಮು ಮತ್ತು ಎಲ್ಲ ಅಲ್ಲೇ ಕೊಡ್ತಾರೆ. ಆದರೂ ಕೂಡ ಇವಳು ನಮಗೂ ಕೇಳ್ತಾಳೆ ಕೊಡ್ಸಮ್ಮ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲೇ ಒಂದಷ್ಟು ತೊಗೊಂಡು ಸೋಪು, ಶಾಂಪು ಮತ್ತು ಕ್ರೀಮು, ಅವಳಿಗೆ ಏನೇನು ಬೇಕೋ ಬ್ರಷ್ ಎಲ್ಲನೂ ತಗೊಂಡು ಬಂದ್ವಿ. ಇಲ್ಲೇ ಇರೋದು ನನ್ನ ಮಗಳ ಸ್ಕೂಲು. ಇವಾಗೆಲ್ಲ ಹೊಸ್ದಾಗೆಲ್ಲ ಇಲ್ಲಿ ಕಟ್ತಾವ್ರೆ. ಬಿಲ್ಡಿಂಗ್ ಎಲ್ಲ ಸ್ವಲ್ಪ ಕೆಲಸಗಳೆಲ್ಲ ನಡೀತಿದೆ ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ. ಇಲ್ಲಿ ಬಾಯ್ಸ್ ಹಾಸ್ಟೆಲ್ ಇದು, ಇಲ್ಲೇ ಇರೋದು. ಗಂಡು ಮಕ್ಕಳೆಲ್ಲನ ಬೇರೆ ಕಡೆಯಿಂದ ಬಂದಂಥವ್ರು. ಮತ್ತು ನಾವು 2:55ಕ್ಕೆ ಬಂದ್ವಿ. ನಮ್ಮ ಮನೆಯವರು ಇನ್ನೊಂದು 5 ನಿಮಿಷ ಇರು, ಇದು ರಾಹು ಕಾಲ, ಟೈಮ್ ಸರಿ ಇಲ್ಲ, 3 ಗಂಟೆಗೆ ರಾಹು ಕಾಲ ಮುಗಿಯುತ್ತೆ, ಆಮೇಲೆ ಹೋಗೋಣ ಅಂತಂದರು. ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರು ಬೈತಾಯಿದ್ರು, ಯಾವಾಗಲೂ ಅದೊಂದು ಹುಚ್ಚು ನಿನಗೆ ಅಂತ ಹೇಳ್ಬಿಟ್ಟು. ಬೈದ್ರೂ ನಾವು ಬಿಡಲ್ಲ, ವೀಡಿಯೋ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನನ್ನ ಮಗಳು ಇನ್ನೂ ಏನೋ ಕೇಳ್ತಾ ಇದ್ಲು ಅವ್ರ ಅಪ್ಪನ, ನನಗಿನ್ನೂ ಏನೋ ಬೇಕಿತ್ತು ಅಂತ ಹೇಳಿ. ಮತ್ತು ನಾನು ಸ್ವಲ್ಪ ಹೊತ್ತಿಲ್ಲಿ ಕೂತಿದ್ವಲ್ಲ, ವೀಡಿಯೋ ಮಾಡ್ಕೊಂಡು ಆಮೇಲೆ ಅವ್ರ ಸರ್ ಕೂಡ ಬಂದರು. ಬನ್ನಿ ಅಂತ ಕರೆದ್ರು. ಬಂದ್ವಿ. ಒಂದೇ ಒಂದು ಹುಡುಗಿ ಬಂದಿತ್ತು. ಇಲ್ಲಿಗೆ ಬಂದಮೇಲೆ ಇವಳಿಗೆ ಬೆಡ್ಶೀಟು ಮತ್ತು ಸೊಳ್ಳೆ ಪರ್ದೆ ಎಲ್ಲ ಕೊಟ್ಟರು. ಕೊಟ್ಟಾದಮೇಲೆ ಇವಳಿಗೆ ಹೇಳಿ, ನಾವು ಹೋಗ್ತೀವಮ್ಮ, ಮಳೆ ಬರೋಂಗಾಗಿದೆ ಅಂತ ಹೇಳ್ಬಿಟ್ಟು. ಇನ್ನೂ ಒಂದೇ ಒಂದು ಹುಡುಗಿ ಬಂದಿತ್ತು ಅಷ್ಟೇ. ಅವಳು ಊಟಕ್ಕೆ ಹೋಗಿದ್ಲು. ನಮ್ಮನ್ನು ಊಟಕ್ಕೆ ಬನ್ನಿ ಅಂತಂದರು. ಇಲ್ಲ, ನಮ್ಮ ಊಟ ಏನು ಬೇಡ, ಆಗಿದೆ, ತಿಂಡಿ ತಿನ್ಕೊಂಬಂದಿದ್ದೀವಿ ಅಂತ ಹೇಳಿ ಇಲ್ಲಿ ಒಂದು ಹುಡುಗಿ ಬಂದಿದ್ದಾಳೆ, ನೋಡ್ತಾ ಇರ್ಬೋದು, ಇಲ್ಲಿ ಬ್ಯಾಗ್ ಇಟ್ಟಿದ್ದಾಳೆ. ಅವಳನ್ನ ಬಿಟ್ಬಿಟ್ಟು ನಾವು ಸಿದ್ಧಗಂಗಾ ಮಠಕ್ಕೆ ಬಂದು ಇಲ್ಲಿ ಮಠದಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅನ್ನ ಸಾಂಬಾರು ಬಡಿಸಿದ್ರು. ಊಟ ಮಾಡಿಕೊಂಡು ಬಂದ್ವಿ ಆಚೆ. ಇಲ್ಲಿ ಅದೇ ಇವಾಗ ಹೇಳಿದ್ನಲ್ಲ, ಅಡ್ಮಿಷನ್ಸ್ ಆಗಿರೋಂಥ ಮಕ್ಕಳಿಗೆ ಇಲ್ಲಿ ಕೊಡ್ತಿದ್ದಾರೆ ಕಿಟ್ಟು ಮತ್ತು ಬೆಡ್ಶೀಟು. ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಇವತ್ತು ಕೊಡ್ತಾರೆ ಅಡ್ಮಿಷನ್ಸ್ ಆಗಿರೋ ಮಕ್ಕಳಿಗೆ. ಎಲ್ಲ ಕೊಡ್ತಾಯಿದ್ರು. ನಾವು ಊಟ ಮಾಡಿಕೊಂಡು ಇಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ನೋಡಿಕೊಂಡು ಹೊರಟ್ವಿ ಮನೆ ಕಡೆ. ಬರ್ತಾ ಹಾಗೇ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದ್ವಿ. ಕಾಲೋನಿಯಿಂದ ಬಂದು ಸ್ವಲ್ಪ ಮಗ್ ಬಿಡಿಸಿಟ್ಟಿದ್ದೆ ಹೋಗ್ಬೇಕಾದ್ರೇ. ಅವನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೆ. ಪೂರ್ತಿ ಅಳ್ಳಿತಾವಲೇ. ನಾನು ಈ ಥರ ಒಂದು ಕರ್ಚೀಫಲ್ಲಿ ಸುತ್ತಿ ಇಡ್ತೀನಿ, ಸುತ್ತಿ ಇಟ್ಟರೆ ಜಾಸ್ತಿ ಅಳ್ಳೋದಿಲ್ಲ. ಹಾಗಾಗಿ ಒಂದು 2 ಮೊಳ ಆಗೋಷ್ಟು ಇತ್ತು ಅಂತ ಹೇಳ್ಬಿಟ್ಟು ಕಟ್ಟಿ ಇಡೋಣ, ಪೂಜೆಗಾಗುತ್ತೆ, ಮುಡ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.